ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜಿತಾ ಅಡುಗೆ ಮನೆ. ಸಮ್ಮರಲ್ಲಿ ಒಟ್ಟಿಗೆ ಟ್ರಿಪ್ಗಳಾಗಿತ್ತು ಮತ್ತು ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ವೀಡಿಯೋ ಹಾಕೋದು ಡಿಲೇ ಆಗಿದೆ. ಈಗ ನೋಡ್ತಿದ್ದೀರಲ್ವ, ಮತ್ತು ಸಮ್ಮರಲ್ಲಿ ಹೋಗಿರೋ ಟ್ರಿಪ್ಪಲ್ಲಿ ಊಟಿಗೆ ಹೋಗ್ತಿದ್ದೀವಿ. ಮೈಸೂರಿಂದ ಊಟಿಗೆ ಅದ್ವೈತನ ಕರ್ಕೊಂಡು, ಮನಸ್ವಿನ ರಜೆಗಳಲ್ವ, ಅದಕ್ಕೆ ಸಮ್ಮರಲ್ಲಿ ಊಟಿಗೆ ಹೋಗ್ತಾ ಇದ್ದೀವಿ. ಸಮ್ಮರ್ ಆದರೂ ಸಹ ಊಟಿಲಂತೂ ತುಂಬ ಕೋಲ್ಡಾಗಿ ತುಂಬ ಚೆನ್ನಾಗಿದೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂತಹ ಬೆಲ್ ಐಕನ್ನ ಟಚ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೋಡ್ತಿದ್ದೀರಲ್ವ, ಗುಂಡ್ಲುಪೇಟೆ, ಮೈಸೂರಿಂದ ಗುಂಡ್ಲುಪೇಟೆ ಫಾರೆಸ್ಟಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಗುಂಡ್ಲುಪೇಟೆ ಫಾರೆಸ್ಟ್ ದಾಟ್ಕೋಬೇಕಾದ್ರೆ ನೋಡ್ತಿದ್ದೀರಲ್ಲ, ತುಂಬ ಈ ಥರ ಅನಿಮಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಜಿಂಕೆ ಮತ್ತು ಒಂಟಿ ಸಲಗ ಎಲ್ಲನೂ ತುಂಬ ಚೆನ್ನಾಗಿತ್ತು. ನೋಡ್ತಿದ್ದೀರಲ್ಲ, ಅಷ್ಟು ದೂರದಲ್ಲಿದೆ. ಆದರೂ ಈ ಫಾರೆಸ್ಟ್ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಫುಲ್ ಗ್ರೀನರಿ ಅನ್ನಿಸ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿಕೊಂಡೆ. ಜರ್ನಿ ಅಂತೂ ತುಂಬ ಚೆನ್ನಾಗಾಗಿತ್ತು. ನೋಡ್ತಿದ್ದೀರಲ್ವ, ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ಹೋಗ್ತಾ ಅಂದವೇನೆ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಮತ್ತು ಇಲ್ಲಿ ಬೆಳಗ್ಗೆ ನಾವು ಬಿಟ್ವಿ. ಇಲ್ಲಿ ನೋಡ್ತಿದ್ದೀರಲ್ವ, ಈ ಕಡೆಗೆ ಹೋದರೆ ಬೇಗ ಆಗುತ್ತಂತೆ. ಒಂಚೂರು ಮುಂದಗಡೆ ರೋಡ್ ಕೆಟ್ಟೋಗಿದೆ. ಆ ಕಡೆಯಿಂದ ಹೋದರೆ ತುಂಬ ಲೇಟ್ ಆಗೋಯ್ತು. ಬರಬೇಕಾದ್ರೆ ನಾವು ಹಾಗೆ ಬಂದ್ವಿ. ಒಂದು 2 hours ಲೇಟ್ ಆಗೋಗುತ್ತೆ. ಹೆಚ್ಚು ಕಡಿಮೆ ಮೋಸ್ಟ್ಲಿ 100 kilometers ಹೆಚ್ಚು ಕಡಿಮೆ ಲಾಂಗ್ ಇದೆ. ಹಾಗಾಗಿ ನಾವು ಮುಂದಕ್ಕೆ ಹೋಗಿ ಮತ್ತೆ ಟರ್ನ್ ಮಾಡ್ಕೊಂಡು ಇನ್ನೊಂದು ರೂಟಲ್ಲಿ ಬಂದ್ವಿ. ಇದು ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಇರೋದು. ಇದು ಇಲ್ಲಿ ಈ ಪರ್ಮಿಟ್ ಮಾಡಿಸ್ಕೋಬೇಕಂತೆ ತಮಿಳ್ನಾಡು ಎಂಟ್ರಿಗೆ. ಹಾಗಾಗಿ ಅಲ್ಲಿ ಸ್ಟಾಪ್ ಮಾಡಿ ಈ ಪರ್ಮಿಟ್ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಟ್ರು ಅಲ್ಲಿರೋರೇನೆ. ಆ ಥರ ತೊಗೊಂಡು ಮತ್ತೆ ಅದು ಓಕೆ ಆದಮೇಲೆ ಮುಂದಕ್ಕೆ ಬಂದ್ವಿ. ನೋಡ್ತಿದ್ದೀರಲ್ವ, ಆಲ್ಮೋಸ್ಟ್ ಇನ್ನು ಊಟಿ ರೀಚ್ ಆಗೋಗಿದ್ದೀವಿ. ಫುಲ್ಲು ಘಾಟ್ ಸೆಕ್ಷನು, ತುಂಬ ಸ್ವಲ್ಪ ಡೇಂಜರ್ ಆಗಿದೆ ಆ ರೋಡ್ಗಳಂತೂ. ತುಂಬ ಅಪ್ ಡೌನು ತುಂಬ ಚೆನ್ನಾಗಿ ಇದನ್ನಿಸ್ತು ಜರ್ನಿಗೆ. ಆದರೂ ನೋಡ್ತಿದ್ದೀರಲ್ಲ, ಇದು ಎಂಟ್ರೆನ್ಸು ಊಟಿಗೆ ಹೋಗ್ತಿದ್ದಂಗೆ ನಾವು ಈ ಕಡೆ ಬೆಟ್ಟದ ಮೇಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮನೆಗಳಂತ. ದೂರಕ್ಕೆ ನೋಡಿದ್ರೆ ಹೆಂಗೆ ಹೋಗ್ತಾರಪ್ಪ ಇವರು ಅಂತ ಅನ್ಕೋಬೋದು. ಆದರೆ ಮೆಟ್ಲು ಥರನೇ ಕಟ್ಟಿದ್ದಾರೆ ಮನೆಗಳು, ಒಂದಾದ್ಮೇಲೆ ಒಂದು. ಚೆನ್ನಾಗಿ ಕಾಣುತ್ತೆ. ಮತ್ತು ಅದು ಪೇಂಟಿಂಗ್ ಆಗಲಿ ಕಲರ್ ಆಗಲಿ ಹಿಂದಗಡೆ ಎಲ್ಲ ತುಂಬ ನೋಡ್ತಿದ್ದೀರಲ್ವ, ಮನೆಗಳೆಲ್ಲ ಸೇಮ್ ಹಾಗೆ ಇದ್ದಾವೆ. ಮತ್ತು ಇಲ್ಲಿ ಬಂದು ಒಂದು ರಿಸಾರ್ಟಲ್ಲಿ ಸೇಮ್ ಮನೇಲಿದ್ದಂಗೆ ಕೊಟ್ಟಿದ್ದಾರೆ. ಫ್ಯಾಮಿಲಿ ರಿಸಾರ್ಟ್ ಇದು, ತುಂಬ ಚೆನ್ನಾಗಿದೆ. ಇಲ್ಲಿಗೆ ಮಾತ್ರ ಹೋದರೆ ಒಟ್ಟಿಗೆ ಒಂದು 10 ಜನ ಹೋದರೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ. ಒಟ್ಟಿಗೆ ಎಲ್ಲ ಪಕ್ಕದಲ್ಲೇ ರೂಮುಗಳು ನೋಡ್ತಿದ್ದೀರಲ್ವ. ಇದು ಒಂದು ರೂಮಲ್ಲೇ ಈ ಕಡೆ ಒಂದು ಬೆಡ್ರೂಮು, ಮತ್ತು ಆ ಕಡೆ ಒಂದು ಬೆಡ್ಡು, ಮತ್ತು ಮಕ್ಕಳ ಕಿಡ್ಸ್ ವೇರ್ ಬೇರೆ. ತುಂಬ ಚೆನ್ನಾಗಿದೆ ರಿಸಾರ್ಟೂ ಸಹ ಇದು. ಮನಸ್ಸು ಅಂತೂ ಫುಲ್ ಎಕ್ಸೈಟಲ್ಲಿದ್ದಾಳೆ. ಅದು ಅಲ್ದಿರ ಜರ್ನಿ ಮಾಡ್ಕೊಂಡು ಬೇರೆ ಹೋಗಿದ್ವಲ್ಲ, ಫುಲ್ಲು ಕೋಲ್ಡ್ ಆಗಿದೆ. ಇಲ್ಲಿ ಬಿಸಿಲಿಗೆ ಒದ್ದಾಡ್ತಿದ್ದೀವಲ್ಲ, ಅಲ್ಲಿ ಹೋದರೆ ಫುಲ್ ಕೋಲ್ಡು. ರೂಮಲ್ಲಂತೂ ಒಂದು ಫ್ಯಾನು ಇಲ್ಲ, AC ಸಹ ಇಲ್ಲ, ಆದರೂ ಫುಲ್ಲು ಅಷ್ಟೇ ಕೋಲ್ಡ್ ಆಗಿದೆ. ಮತ್ತು ಇದು ನೋಡ್ತಿದ್ದೀರಲ್ಲ, ನಾವಿರೋ ರಿಸಾರ್ಟು ಅಷ್ಟೇ ಬೆಟ್ಟದ ಮಧ್ಯದಲ್ಲಿ ಇದ್ದಿದ್ದು, ಭಾಳ ಚೆನ್ನಾಗಿತ್ತು. ಮತ್ತು ಇಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿ ನಂತರ ಸಿಟಿ ನೋಡೋಣ ಅಂತ ಹೊರಗಡೆ ಹೋಗ್ತಿದ್ದೀವಿ ಎಲ್ಲರೂ. ನೋಡಿ, ಬೆಟ್ಟದ ಮೇಲೆ ಮನೆಗಳಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಲೊಕೇಶನ್ ಮಾತ್ರ. ಆದರೆ ಕ್ಯಾಮರಾಗೆ ಅಷ್ಟು ಕ್ಲೀನಾಗಿ ಕಾಣ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ನೋಡಿದ್ರೆ ಮಾತ್ರ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಒಂದ್ಸಲಿ ನೋಡಬೇಕಾಗಿರೋಂಥ ಪ್ಲೇಸ್ ಅಂತಂದೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ರೋಡ್ಗಳೆಲ್ಲ ಚಿಕ್ಕದಾಗಿದೆ, ಮತ್ತು ಟ್ರಾಫಿಕ್ ಇದು ನಾರ್ಮಲ್ ಎಲ್ಲ ಕಡೆ ಇದ್ದೇ ಇರುತ್ತೆ ಮೋಸ್ಟ್ಲಿ. ಆದರೆ ನಮಗೆ ಹೋಗ್ಬೇಕಾದ್ರೆ ಮಾತ್ರ ಪಾರ್ಕಿಂಗ್ ಅಂತೂ ಎಲ್ಲಿ ಸಿಗಲಿಲ್ಲ. ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತಂದರೆ ಕಾರ್ ಪಾರ್ಕಿಂಗು ತುಂಬ ತೊಂದರೆ ಆಯಿತು. ಮತ್ತು ಹಂಗು ಹಿಂಗು ಎಲ್ಲ ಒಂದು ರೌಂಡ್ ಹೊಡ್ಕೊಂಡು, ಇದು ನೋಡ್ತಿದ್ದೀರಲ್ಲ, ಈ ಹೋಟೆಲು ಫುಲ್ಲು ವೆಜಿಟೇರಿಯನ್ ಹೋಟ್ಲೆ. ಮತ್ತು ದೇವಸ್ಥಾನ ನೋಡ್ಕೊಂಡು ಹಂಗೆ ಮುಂದೆ ಹೋದ್ವಿ. ಎಲ್ಲ ಸಿಟಿ ಎಲ್ಲ ಒಂದು ರೌಂಡ್ ಆದಮೇಲೆ ಮತ್ತೆ ಒಂದು ಕಡೆ ಶಾಪಿಂಗ್ ಮಾಡೋಕ್ಕೆ ಪ್ಲೇಸ್ ಸಿಕ್ತು. ಮತ್ತು ಅಲ್ಲೇ ಪಾರ್ಕಿಂಗು ಸಹ ಇತ್ತು. ಆರಾಮಾಗಿ ಕಾರ್ ಪಾರ್ಕ್ ಮಾಡಿ ಮತ್ತೆ ಇಲ್ಲಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಫ್ರೆಂಡ್ಸ್ಗೆಲ್ಲ ಗಿಫ್ಟ್ ಕೊಡೋಣ ಅಂತ. ಮತ್ತು ಇಲ್ಲಿ ಸ್ವೆಟರು ಗಿಫ್ಟ್ ಕೊಡೋದಕ್ಕೆ ಎಲ್ಲ ತೊಗೊಂಡಿದ್ದೀವಿ. ಮತ್ತು ಈ ಕಡೆ ಅಲ್ಲಿ ಮಕ್ಕಳ ಸೆಲೆಕ್ಷನ್ ಎಲ್ಲ ಆಗೋಯ್ತು. ಅವ್ರಿಗೆ ನಂಬೇಕೆಲ್ಲ ಪರ್ಚೇಸ್ ಆದೆ, ಟೋಪಿ ಎಲ್ಲ ಪರ್ಚೇಸ್ ಮಾಡಿದ್ರಲ್ಲೇ, ಸ್ವೆಟರ್ ಎಲ್ಲ. ಮತ್ತು ಈ ಕಡೆ ಚಾಕ್ಲೇಟ್ ನೋಡ್ರೆ ಸುಮ್ಮನೆ ಇರ್ತಾರೆ ಮಕ್ಕಳು. ನೋಡ್ತಿದ್ದೀರಲ್ವ, ಈ ಜೆಲ್ಲಿ ಚಾಕ್ಲೇಟು, ಈ ಕಾಫಿ ಚಾಕ್ಲೇಟು, ಮತ್ತು ಟೀ ಪುಡಿ ಎಲ್ಲ ಭಾಳ ಚೆನ್ನಾಗಿತ್ತು. ಮತ್ತು ನಮಗೆ ಯಾವುದೇ ಕಾರಣಕ್ಕೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ. ಎಲ್ಲರೂ ಕ್ಲೀನಾಗಿ ಕನ್ನಡನೇ ಮಾತಾಡಿದ್ರು. ಹಾಗಾಗಿ ಏನಂತ ಪ್ರಾಬ್ಲಮ್ ಏನಾಗಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಾಗಿಲ್ಲ. ನೋಡ್ತಿದ್ದೀರಲ್ಲ, ಮಕ್ಕಳಂತೂ ಅದೊಂದು ಇದೊಂದೆಲ್ಲ ತೊಗೊಂಡ್ರು. ಎಲ್ಲ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತೀವೆಲ್ಲ, ಭಾಳ ಚೆನ್ನಾಗಿತ್ತು.
ಮಕ್ಕಳು ವೈಪರ್ಸ್, ಜಲ್ಲಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ರು. ಮತ್ತು ನಾನು ಮನೆಗೆ ಒಂದು ಸ್ವಲ್ಪ ಟೀ ಪುಡಿ ತೊಗೊಂಡೆ. ಚಾಕ್ಲೇಟ್ ಟೀ ಪುಡಿ, ಮಸಾಲೆ ಟೀ ಪುಡಿ ಮತ್ತು ಇಲಾಚಿ ಎಲ್ಲ ಮಿಕ್ಸ್ ಆಗಿರೋದೊಂದು, ಈ ಥರ ಒಂದು 4 ಟೀ ಪುಡಿ ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಮತ್ತು ಈ ಕಡೆ ಏನೇನು ಬೇಕೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ಜಲ್ಲಿ ಚಾಕ್ಲೇಟ್ ಮಾತ್ರ ಪಾಪ ಟೇಸ್ಟ್ ನೋಡೋದಕ್ಕೆ ಅಲ್ಲೇ ಕೊಟ್ಟರು ಮಕ್ಳು ಕೇಳಿದ ತಕ್ಷಣ. ಎಲ್ಲೇ ಹೋದರೂ ಮಕ್ಳು ಚಾಕ್ಲೇಟ್ ಇದ್ದರೆ ಮುಗೀತಲ್ವ, ನೋಡ್ತಿದ್ದೀರಾ. ಮಿಕ್ಕಿದ್ದೆಲ್ಲ ಈ ಥರ ಪ್ಯಾಕ್ ಮಾಡಿಕೊಂಡು ಮತ್ತೆ ಎಲ್ಲೇ ಹೋದರೂ ಕವರ್ಸ್, ಹ್ಯಾಂಡ್ ಕವರ್ಸ್. ಅಜ್ಜಿ ಮೊಮ್ಮಕ್ಕಳೆಲ್ಲ ಶಾಪಿಂಗ್ ಆಗಿತ್ತಲ್ಲ, ನಾವರೆಲ್ಲ ತೊಗೊಂಡು ಹೊರಟಿದ್ದೀವಿ. ಈಗ ನೆಕ್ಸ್ಟ್ ಇನ್ನು